ಈಗಾಗಲೇ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಒಂದು ಸಮಾಧಾನದ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಭಾರತಕ್ಕೆ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಬಂದಿದೆ. ಗುಜರಾತ್ನ ವಾಡಿನರ್ ಬಂದರಿಗೆ ನಂದಾದೇವಿ ಬಂದಿರೋದು 40,000 ಟನ್ ಎಲ್ಪಿಜಿಯನ್ನ ಹೊತ್ತು. ನಿನ್ನೆ 40,000 ಟನ್ ಎಲ್ಪಿಜಿಯನ್ನ ತಂದಿದ್ದು ಶಿವಾಲಿಕ್. ಈಗ ಮತ್ತೊಂದು ಹಡಗು ಬಂದಿದೆ ನಂದಾದೇವಿ ಗುಜರಾತ್ನ ವಾಡಿನರ್ ಬಂದರಿಗೆ. ಇದು ಕೂಡ 40,000 ಟನ್ ಎಲ್ಪಿಜಿಯನ್ನ ತಂದಿರೋದು. ಶಿವಾಲಿಕ್ ಬೆನ್ನಲ್ಲೇ ಗುಜರಾತ್ಗೆ ನಂದಾದೇವಿ ಬಂದಿರೋದು. 40,000 ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿರೋದು ಈ ನಂದಾದೇವಿ ಹೆಸರಿನ ಹಡಗು. ಗುಜರಾತ್ನ ವಾಡಿನರ್ ಬಂದರಿಗೆ ಈಗ ನಂದಾದೇವಿ ಆಗಮಿಸಿರೋದು. ನಿನ್ನೆ ಶಿವಾಲಿಕ್ 40,000 ಟನ್ ಎಲ್ಪಿಜಿಯೊಂದಿಗೆ ಬಂದಿತ್ತು. ಇವತ್ತು ಮತ್ತೊಂದು ಹಡಗು ಬಂದಿದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ಸಮಾಧಾನದ ವಿಷಯ ಏನಂತಂದ್ರೆ ಶೀಘ್ರಾತಿ ಶೀಘ್ರ ದೇಶದಲ್ಲಿ ಈ ಸಿಲಿಂಡರ್ ಗ್ಯಾಸ್ನ ಅಭಾವ ಕಡಿಮೆ ಆಗಲಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಒಂದು ಸಮಾಧಾನದ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಭಾರತಕ್ಕೆ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಬಂದಿದೆ. ಗುಜರಾತ್ನ ವಾಡಿನರ್ ಬಂದರಿಗೆ ನಂದಾದೇವಿ ಬಂದಿರೋದು 40,000 ಟನ್ ಎಲ್ಪಿಜಿಯನ್ನ ಹೊತ್ತು. ನಿನ್ನೆ 40,000 ಟನ್ ಎಲ್ಪಿಜಿಯನ್ನ ತಂದಿದ್ದು ಶಿವಾಲಿಕ್. ಈಗ ಮತ್ತೊಂದು ಹಡಗು ಬಂದಿದೆ ನಂದಾದೇವಿ ಗುಜರಾತ್ನ ವಾಡಿನರ್ ಬಂದರಿಗೆ. ಇದು ಕೂಡ 40,000 ಟನ್ ಎಲ್ಪಿಜಿಯನ್ನ ತಂದಿರೋದು. ಶಿವಾಲಿಕ್ ಬೆನ್ನಲ್ಲೇ ಗುಜರಾತ್ಗೆ ನಂದಾದೇವಿ ಬಂದಿರೋದು. 40,000 ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿರೋದು ಈ ನಂದಾದೇವಿ ಹೆಸರಿನ ಹಡಗು. ಗುಜರಾತ್ನ ವಾಡಿನರ್ ಬಂದರಿಗೆ ಈಗ ನಂದಾದೇವಿ ಆಗಮಿಸಿರೋದು. ನಿನ್ನೆ ಶಿವಾಲಿಕ್ 40,000 ಟನ್ ಎಲ್ಪಿಜಿಯೊಂದಿಗೆ ಬಂದಿತ್ತು. ಇವತ್ತು ಮತ್ತೊಂದು ಹಡಗು ಬಂದಿದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ಸಮಾಧಾನದ ವಿಷಯ ಏನಂತಂದ್ರೆ ಶೀಘ್ರಾತಿ ಶೀಘ್ರ ದೇಶದಲ್ಲಿ ಈ ಸಿಲಿಂಡರ್ ಗ್ಯಾಸ್ನ ಅಭಾವ ಕಡಿಮೆ ಆಗಲಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಒಂದು ಸಮಾಧಾನದ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಭಾರತಕ್ಕೆ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಬಂದಿದೆ. ಗುಜರಾತ್ನ ವಾಡಿನರ್ ಬಂದರಿಗೆ ನಂದಾದೇವಿ ಬಂದಿರೋದು 40,000 ಟನ್ ಎಲ್ಪಿಜಿಯನ್ನ ಹೊತ್ತು. ನಿನ್ನೆ 40,000 ಟನ್ ಎಲ್ಪಿಜಿಯನ್ನ ತಂದಿದ್ದು ಶಿವಾಲಿಕ್. ಈಗ ಮತ್ತೊಂದು ಹಡಗು ಬಂದಿದೆ ನಂದಾದೇವಿ ಗುಜರಾತ್ನ ವಾಡಿನರ್ ಬಂದರಿಗೆ. ಇದು ಕೂಡ 40,000 ಟನ್ ಎಲ್ಪಿಜಿಯನ್ನ ತಂದಿರೋದು. ಶಿವಾಲಿಕ್ ಬೆನ್ನಲ್ಲೇ ಗುಜರಾತ್ಗೆ ನಂದಾದೇವಿ ಬಂದಿರೋದು. 40,000 ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿರೋದು ಈ ನಂದಾದೇವಿ ಹೆಸರಿನ ಹಡಗು. ಗುಜರಾತ್ನ ವಾಡಿನರ್ ಬಂದರಿಗೆ ಈಗ ನಂದಾದೇವಿ ಆಗಮಿಸಿರೋದು. ನಿನ್ನೆ ಶಿವಾಲಿಕ್ 40,000 ಟನ್ ಎಲ್ಪಿಜಿಯೊಂದಿಗೆ ಬಂದಿತ್ತು. ಇವತ್ತು ಮತ್ತೊಂದು ಹಡಗು ಬಂದಿದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ಸಮಾಧಾನದ ವಿಷಯ ಏನಂತಂದ್ರೆ ಶೀಘ್ರಾತಿ ಶೀಘ್ರ ದೇಶದಲ್ಲಿ ಈ ಸಿಲಿಂಡರ್ ಗ್ಯಾಸ್ನ ಅಭಾವ ಕಡಿಮೆ ಆಗಲಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಒಂದು ಸಮಾಧಾನದ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಭಾರತಕ್ಕೆ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಬಂದಿದೆ. ಗುಜರಾತ್ನ ವಾಡಿನರ್ ಬಂದರಿಗೆ ನಂದಾದೇವಿ ಬಂದಿರೋದು 40,000 ಟನ್ ಎಲ್ಪಿಜಿಯನ್ನ ಹೊತ್ತು. ನಿನ್ನೆ 40,000 ಟನ್ ಎಲ್ಪಿಜಿಯನ್ನ ತಂದಿದ್ದು ಶಿವಾಲಿಕ್. ಈಗ ಮತ್ತೊಂದು ಹಡಗು ಬಂದಿದೆ ನಂದಾದೇವಿ ಗುಜರಾತ್ನ ವಾಡಿನರ್ ಬಂದರಿಗೆ. ಇದು ಕೂಡ 40,000 ಟನ್ ಎಲ್ಪಿಜಿಯನ್ನ ತಂದಿರೋದು. ಶಿವಾಲಿಕ್ ಬೆನ್ನಲ್ಲೇ ಗುಜರಾತ್ಗೆ ನಂದಾದೇವಿ ಬಂದಿರೋದು. 40,000 ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿರೋದು ಈ ನಂದಾದೇವಿ ಹೆಸರಿನ ಹಡಗು. ಗುಜರಾತ್ನ ವಾಡಿನರ್ ಬಂದರಿಗೆ ಈಗ ನಂದಾದೇವಿ ಆಗಮಿಸಿರೋದು. ನಿನ್ನೆ ಶಿವಾಲಿಕ್ 40,000 ಟನ್ ಎಲ್ಪಿಜಿಯೊಂದಿಗೆ ಬಂದಿತ್ತು. ಇವತ್ತು ಮತ್ತೊಂದು ಹಡಗು ಬಂದಿದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ಸಮಾಧಾನದ ವಿಷಯ ಏನಂತಂದ್ರೆ ಶೀಘ್ರಾತಿ ಶೀಘ್ರ ದೇಶದಲ್ಲಿ ಈ ಸಿಲಿಂಡರ್ ಗ್ಯಾಸ್ನ ಅಭಾವ ಕಡಿಮೆ ಆಗಲಿಕ್ಕಿದೆ ಅನ್ನುವಂಥದ್ದು.
ಈಗಾಗಲೇ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಒಂದು ಸಮಾಧಾನದ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಭಾರತಕ್ಕೆ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಬಂದಿದೆ. ಗುಜರಾತ್ನ ವಾಡಿನರ್ ಬಂದರಿಗೆ ನಂದಾದೇವಿ ಬಂದಿರೋದು 40,000 ಟನ್ ಎಲ್ಪಿಜಿಯನ್ನ ಹೊತ್ತು. ನಿನ್ನೆ 40,000 ಟನ್ ಎಲ್ಪಿಜಿಯನ್ನ ತಂದಿದ್ದು ಶಿವಾಲಿಕ್. ಈಗ ಮತ್ತೊಂದು ಹಡಗು ಬಂದಿದೆ ನಂದಾದೇವಿ ಗುಜರಾತ್ನ ವಾಡಿನರ್ ಬಂದರಿಗೆ. ಇದು ಕೂಡ 40,000 ಟನ್ ಎಲ್ಪಿಜಿಯನ್ನ ತಂದಿರೋದು. ಶಿವಾಲಿಕ್ ಬೆನ್ನಲ್ಲೇ ಗುಜರಾತ್ಗೆ ನಂದಾದೇವಿ ಬಂದಿರೋದು. 40,000 ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿರೋದು ಈ ನಂದಾದೇವಿ ಹೆಸರಿನ ಹಡಗು. ಗುಜರಾತ್ನ ವಾಡಿನರ್ ಬಂದರಿಗೆ ಈಗ ನಂದಾದೇವಿ ಆಗಮಿಸಿರೋದು. ನಿನ್ನೆ ಶಿವಾಲಿಕ್ 40,000 ಟನ್ ಎಲ್ಪಿಜಿಯೊಂದಿಗೆ ಬಂದಿತ್ತು. ಇವತ್ತು ಮತ್ತೊಂದು ಹಡಗು ಬಂದಿದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ಸಮಾಧಾನದ ವಿಷಯ ಏನಂತಂದ್ರೆ ಶೀಘ್ರಾತಿ ಶೀಘ್ರ ದೇಶದಲ್ಲಿ ಈ ಸಿಲಿಂಡರ್ ಗ್ಯಾಸ್ನ ಅಭಾವ ಕಡಿಮೆ ಆಗಲಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ದೇಶದಲ್ಲಿ ಸಿಲಿಂಡರ್ನ ಅಭಾವ ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಒಂದು ಸಮಾಧಾನದ ಸುದ್ದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಭಾರತಕ್ಕೆ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಬಂದಿದೆ. ಗುಜರಾತ್ನ ವಾಡಿನರ್ ಬಂದರಿಗೆ ನಂದಾದೇವಿ ಬಂದಿರೋದು 40,000 ಟನ್ ಎಲ್ಪಿಜಿಯನ್ನ ಹೊತ್ತು. ನಿನ್ನೆ 40,000 ಟನ್ ಎಲ್ಪಿಜಿಯನ್ನ ತಂದಿದ್ದು ಶಿವಾಲಿಕ್. ಈಗ ಮತ್ತೊಂದು ಹಡಗು ಬಂದಿದೆ ನಂದಾದೇವಿ ಗುಜರಾತ್ನ ವಾಡಿನರ್ ಬಂದರಿಗೆ. ಇದು ಕೂಡ 40,000 ಟನ್ ಎಲ್ಪಿಜಿಯನ್ನ ತಂದಿರೋದು. ಶಿವಾಲಿಕ್ ಬೆನ್ನಲ್ಲೇ ಗುಜರಾತ್ಗೆ ನಂದಾದೇವಿ ಬಂದಿರೋದು. 40,000 ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿರೋದು ಈ ನಂದಾದೇವಿ ಹೆಸರಿನ ಹಡಗು. ಗುಜರಾತ್ನ ವಾಡಿನರ್ ಬಂದರಿಗೆ ಈಗ ನಂದಾದೇವಿ ಆಗಮಿಸಿರೋದು. ನಿನ್ನೆ ಶಿವಾಲಿಕ್ 40,000 ಟನ್ ಎಲ್ಪಿಜಿಯೊಂದಿಗೆ ಬಂದಿತ್ತು. ಇವತ್ತು ಮತ್ತೊಂದು ಹಡಗು ಬಂದಿದೆ. ಈ ಬೆನ್ನಲ್ಲೇ ಈಗ ಮತ್ತೊಂದು ಸಮಾಧಾನದ ವಿಷಯ ಏನಂತಂದ್ರೆ ಶೀಘ್ರಾತಿ ಶೀಘ್ರ ದೇಶದಲ್ಲಿ ಈ ಸಿಲಿಂಡರ್ ಗ್ಯಾಸ್ನ ಅಭಾವ ಕಡಿಮೆ ಆಗಲಿಕ್ಕಿದೆ ಅನ್ನುವಂಥದ್ದು.